ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಅಮೃತ ಅವ್ರ ಬಲೂನ್ ತಗ ರೆಡಿ ಆಗಿಬಿಟ್ಟಾರೆ. ನಾವು ಈ ವಾಟರ್ ಆಕ್ಟಿವಿಟೀಸ್ನ ಆಡಕ್ಕೆ ಹೋಗ್ತಾ ಇದ್ದೀವಿ. ಇವ ಯಾರೇ ಇವಾಗ ಅಮೃತ ಅವರು ವಾಟರ್ ರೈಡ್ಗೆ ರೆಡಿ ಆಗಿದ್ದಾರೆ. ಸುಷ್ಮಾ ರೆಡಿ ಫಾರ್ ವಾಟರ್ ರೈಡ್. ಸೊ ಅನುಷಾ ಅವರು ರೆಡಿ ಆಗಿದ್ದಾರೆ. ಅಮೃತ ಅವ್ರ ಬಲೂನ್ ತಗ ರೆಡಿ ಆಗಿಬಿಟ್ಟಾರೆ. ರೆಡಿ ಆಗಿಬಿಟ್ಟಿದ್ದಾರೆ ರೈಡ್ ಬಗ್ಗೆ. ಸುಷ್ಮಾ ಎಲ್ಲರೂ ವಾಟರ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ವಾಟರ್ ಸ್ಪೀಡ್ಸ್ ಮಾಡ್ತಾ ಇದ್ದಾರೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅಪ್ಪೇ ಇದು ಯಾವ್ದೋ ನಾವು ಈ ವಾಟರ್ ಆಕ್ಟಿವಿಟೀಸ್ನ ಆಡಕ್ಕೆ ಹೋಗ್ತಾ ಇದ್ದೀವಿ. ಸೇತವ್ ನೋಡಿ. ಸುಷ್ಮಾ ಫುಲ್ ಡ್ಯಾನ್ಸ್ ಮಾಡು. ಫುಲ್ ಇಲ್ಲಿ ಒಳ್ಳೆ ಈ ಕಾಡು ಮನ್ಸರು ಹೋದಂಗೆ ಹೋಯ್ತವ್ರೆ ಇವರೆಲ್ಲ. ಸೊ ಬನ್ನಿ ಹೋಗುವ. ಸೊ ಗೈಸ್ ಇವಾಗ ಸ್ಲೈಡ್ ಎಲ್ಲ ಏನದು ಸ್ಲೈಡ್ ಎಲ್ಲ ಮುಗಿಸ್ಕೊಂಡು ಈಗ ಫಾಲ್ಸ್ ಯಾವುದು ಇದು ಜೋಗ್ ಫಾಲ್ಸ್ಗೆ ಹೋಗ್ತೇವೆ. ಜೋಗ್ ಫಾಲ್ಸ್ GRS ಫಾಲ್ಸ್ ಹತ್ರ ಬರ್ತಾಯಿದೆ. ಫಾಲ್ಸ್ ಅಂತ ಆರ್ಟಿಫಿಷಿಯಲ್ ಫಾಲ್ಸ್ ಹತ್ರ ಬರ್ತಾಯಿದ್ದೀವಿ. ಸೊ ಇದನ್ನು ಆಡ್ಕೊಂಡು ಈಗ ಹೋಗೋಣ. ಫೈನಲಿ ಇವಾಗ ವಾಟರ್ ಫಾಲ್ಸ್ ಹತ್ರ ಬಂದಿದ್ದೀವಿ. ನೋಡಿ ನಮ್ಮ ತಾತ ಅಂಕಲ್ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಇಲ್ಲಿ ನೋಡಿ ಚೇಂಜ್ ಮಾಡಿ. ಇಲ್ಲಿ ನೋಡಿ ಇವ ಯಾರೇ ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಯಾರಲ್ಲ ಅವಳು ಹುಡುಗಿ ದೆವ್ವ ಇದ್ದಂಗೋಳೆ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ. ಇವಾಗ ನಾವು ವೇವ್ ಪೂಲಲ್ಲಿ ವೇವ್ ಹೊಡಿತಾ ಇದೀವಿ. ನೀನೇನ್ ಮಾಡ್ತಾ ಇದೀಯಾ? ನೀನು ಅದೇ ಮಾಡ್ತಾ ಇರೋದು. ನಾನು ವೇವ್ ಪೂಲ್ ಅಲ್ಲಿ ಇದ್ದೀನಿ ಅಂದೆ, ವೇವ್ ಮಾಡ್ತಾ ಇದ್ದೀನಿ ಅಂದ. ಸ್ವಿಮ್ಮರ್ ಇರೋ ನೋಡ್ಕೊಬಿಡಿ. ಕ್ಲೋಸ್ ಅಪ್ ಅಲ್ಲಿ ಬರುತ್ತೆ ನೋಡ್ಕೊಳ್ಳಿ.
A few moments later. ಇವಾಗ ವಾಟರ್ ಆಕ್ಟಿವಿಟೀಸು, ಡ್ರೈ ಆಕ್ಟಿವಿಟೀಸು ಎಲ್ಲ ಮುಗಿಸ್ಕೊಂಡು ಎಲ್ಲ ಸೊ GRS ಟ್ರಿಪ್ನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಈಗೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊತವ್ರೆ, ನಮ್ದೆಲ್ಲ ಡ್ರೆಸ್ ಚೇಂಜ್ ಆಯ್ತು. ಈಗ ಗಲ್ಯರು ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಇದೆ. ಇನ್ನೂ ಇಲ್ಲ, ಇನ್ನೂ ಐತೆ, ಅಚ್ಚನ್ನ ಕಾರ್ಯಕ್ರಮ ಇದೆ. ಇನ್ನೂ ಬ್ಲಾಗ್ ಇದೆ. ಬಟ್ ಅಲ್ಲಿವರೆಗೂ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಇನ್ನೂ ರೆಡಿ ಆಗ್ತಿದ್ದಾರೆ. ಅವ್ರು ರೆಡಿ ಆದ್ಮೇಲೆ ಇಲ್ಲಿಂದ ಎಲ್ಲ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಆ್ಯಂಡ್ ವಾಚ್. ಹೋಗ್ತಾ ಕಾಫಿ ಗಿಫಿ ಸ್ನ್ಯಾಕ್ಸ್ ಏನಾದ್ರು ತಿನ್ಕೊ ಹೋಗುವ, ಅಲ್ಲಿ ಹೊಟ್ಟೆ ಹಸಿದೆ. ಅವರು ರೆಡಿಯಾಗಿ ಬಂದಿದ್ದಾರೆ, ಫುಲ್ ವೈಟ್ ಆಗಿಬಿಟ್ಟಿದ್ದಾರೆ. ನೆಕ್ಸ್ಟ್ ಅಮೃತ ಅವ್ರು ಬಂದಿದ್ದಾರೆ, ಬಿಡಿ ಇನ್ನೂ ವೈಟ್ ಆಗ್ಬಿಟ್ಟಿದ್ರೆ. ಇವ್ರು ಇನ್ನೂ ವೈಟ್ ಆಗ್ಬಿಟ್ಟವ್ರೆ, ಅದಕ್ಕೆ ಕತ್ಲೆ ಕಾಣಿಸ್ತಾ ಇಲ್ಲ. ಚೇತು ಭಯ ಕ್ಲೋರಿನಲ್ಲಿ ಇದ್ದಿದ್ದು ಬೆಳಗ್ಗೆಯಿಂದ ಬೆಳಗಾಗ್ಬಿಟ್ಟವ್ರೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಇವಾಗ ನಮ್ ಸುಷ್ಮಾ ಅವ್ರು ಬಂದಿದ್ದಾರೆ, ಈಗ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ನಮ್ ಸುಚಿತ್ರ ಅವರು ಅಷ್ಟೇ, ಈಗ ಮನೆಗೆ ಹೋಗ್ತಾ ಇದ್ದಾರೆ. ಸೊ ನೀನ್ ಇನ್ನೂ ಇದೆಯಾ, ಕಿಂಗ್ಸ್ ಕಫಿಗೆ ಹೋಗಲ್ವಾ? ಸೊ ಇವರಿಬ್ರು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋವರೆಗೂ ಇವರಿಬ್ಬರನ್ನ ಮಿಸ್ ಮಾಡ್ಕೊಳ್ಳಿ. ಸೊ ಇವ್ರನ್ನ ಡ್ರಾಪ್ ಮಾಡಕ್ ಹೋಗುವ ಇವಾಗ. ಕ್ಲಿಕ್ ಆಗೋಯ್ತು. ಸೊ ನಮ್ಮ ಅಮೃತ ಅವರು ಲಿಪ್ಸ್ಟಿಕ್ ಹಾಕ್ಬಿಟ್ರಂತೆ, ಅದಕ್ಕೆ ಈಗ ವಿಡಿಯೋ ಮಾಡ್ಬೇಕಂತೆ. ಇಂಥವ್ರೆಲ್ಲ ಇರ್ತಾರೆ. ಇವಾಗ GRS ಆಚೆ ಬಂದಾಯ್ತು. ಸೊ ಇವಾಗ ನೋಡಿ ಒಳ್ಳೆ ವ್ಯೂ. ಸೊ ಈಗ ಬನ್ನಿ ಗಾಡಿ ಎತ್ಕೊಂಡು ಸುಚಿತ್ರ ಮತ್ತು ಸುಷ್ಮನ್ನ ಈಗ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಬಿಟ್ಟು ನಾವು ಹೋಗುವ, ಕಾಫಿ ಕುಡಿಯೋಕೆ ಹೋಗುವ. ಸುಷ್ಮಾ ಮತ್ತೆ ನಾನು ಸುಚಿತ್ರ ಅವ್ರನ್ನ ಈಗ ಬಸ್ ಸ್ಟ್ಯಾಂಡಿಗೆ ಬಿಡೋಕೆ ಬಂದೆ. ಸೊ ಈಗ ಅವರೆಲ್ಲ ಅವ್ರವ್ರ ಮನೆಗೆ ಹೋಗ್ತಾರೆ. ಸೊ ಇವ್ರನ್ನ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಸಿಗೋವರೆಗೂ ಮಿಸ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಬಾಯ್, ಹುಷಾರಾಗಿ ಹೋಗಿ. ಸೊ ಇವಾಗ ನಮ್ಮ ರವಿಚಂದ್ರ ಅವರು ಕಾಫಿಗಳನ್ನ ಸ್ಪಾನ್ಸರ್ ಮಾಡಿದ್ದಾರೆ. ಅಮೃತ ಅವರು ಅದನ್ನೆಲ್ಲ ಸ್ನ್ಯಾಪ್ ಆಗ್ತಾ ಇದ್ದಾರೆ. ಸೊ ಸೇಮ್ ಚೇತು ಅವರು ಕೂಡ ಇವರು ಅದೇನೋ ಬ್ರೌನಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ನಾವು ಏನು ತಿಂತಾ ಇಲ್ಲ, ಕುಡಿತೀವಿ ಅಷ್ಟೇ. ಸೊ ನಾವು ಅದು ಮಾಡ್ತಾ ಇಲ್ಲ, ಬ್ಲ್ಯಾಕ್ ಕಾಫಿ ಅದು ಮಾಡ್ತಾ ಇಲ್ಲ. ಚೇತುಗೆ ನಾನು ಕೊಡಿಸ್ತೀನಿ ಅಂದೆ, ಅವ್ನ್ ಬೇರೆ ಏನೋ ಬೇಕಂತೆ. ಸೆಲೆಕ್ಟ್ ಮಾಡ್ತಿದ್ಯಾ ಅಮೃತ? ನೋಡಿ ಏನಂತ ಸರ್ಚ್ ಮಾಡಿದ್ರೆ ಕನ್ನಡ ಫ್ರೆಂಡ್ಶಿಪ್ ಸಾಂಗ್. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಇಂಥವರೆಲ್ಲ ಇರ್ತಾರೆ ನೋಡಿ. ಕನ್ನಡನೇ ಗೊತ್ತಾಯಿಲ್ಲ. ಇವಾಗ ನಾವು ಕಿಂಗ್ಸ್ ಕಾಫಿಯಲ್ಲಿ ಕಾಫಿ ಎಲ್ಲ ಕುಡ್ಕೊಂಡು ನಾನು ಮತ್ತೆ ಈಗ ಚೇತು ನಮ್ಮ ಮನೆಗೆ ಹೋಯ್ತಾ, ಈಗ ಅಮೃತ ಅವರು ಅವ್ರ ಮನೆಗೆ ಹೋಯ್ತಾ, ಈ ಕಡೆ ನಮ್ಮ ರವಿಚಂದ್ರ ಅವ್ರ ಮನೆಗೆ ಹೋಯ್ತಾ ಇದ್ದಾರೆ ಎಲ್ಲ. ಸೊ ಅಲ್ಲ, ಡ್ರೈವಿಂಗ್ ಕ್ಲಾಸ್ ಹೋಗಿದ್ ಬರೋಗು ಫಸ್ಟ್. ಇವ್ ಅಮ್ಮಂಗೆ ಕರೆಕ್ಟ್ ಆಗಿ ಗಾಡಿ ಓಡಿಸೋದ್ ಕಲಿ. ಅಮ್ಮಂಗ್ ಗಾಡಿ ಓಡ್ಸಕ್ ಬರ್ತಾ ಇಲ್ಲ. ಇವ್ ಅಮ್ಮಂಗೆ ಯಾರು ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೇಡಿ, ನೋಡ್ಕೊಬೇಡಿ ಇವ್ ಅಮ್ಮನ್ನ. ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿದ್ಯಾ? ಗೊತ್ತಾಯ್ತಾ ಗೈಸ್? ನೋಡಿ ಹೆಂಗ್ ಎಟ್ಟಾಕ್ ಬರ್ತಾಳೆ. 8th ಸ್ಟ್ಯಾಂಡರ್ಡ್ ಅಲ್ಲಿ ಸೈಕಲ್ ಕಲ್ತ್ಬಿಟ್ಟು ಗಾಡಿ ಎತ್ಕೊಂಡ್ ಬಂದ್ಬಿಟ್ಟವ್ರೆ. ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟವ್ರಾ? ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟ ಇರೋ ಡೌಟ್ ಬೇಡ. ಡ್ರೈವಿಂಗ್ ಲೈಸೆನ್ಸ್ ಗಾಡಿ ಮತ್ತೆ ಕಾರ್ ಎರಡು ಕಾರ್ಗೆ ಎಷ್ಟು ಇರುತ್ತೆ? 50 ರೂಪಾಯಿ ಕೊಟ್ಟು ಕಾರ್ಗೆ ಎಷ್ಟ್ಗೇರು? ಸೂಪರ್. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅಲ್ಲ, ಕಾರ್ಗೆ 6 ಗೇರ್ ಅಂತೆ. ಸೊ ಗೈಸ್ ಏನ್ ಗೊತ್ತಾ, ಕಾರ್ಗೆ 6 ಗೇರ್ ಅಂತೆ. ಸೆಂಟಿಮೆಂಟ್ ಆಡಂಗ್ ಆಡ್ತವಳೆ. ಡಿಪ್ರೆಷನ್. ಡಿಪ್ಲಮೇಷನ್. ಸೊ ಈಗ ಅಮೃತ ಅವರು ಈಗ ಅವ್ರ ಮನೆಗೆ ಹೋಗ್ತಾರೆ. ಸೊ ಬಾಯ್. ಸೊ ಈಗ ನಮ್ಮ ಚೇತು ಬೈ ಏನೋ ಬೇಕಂತೆ. ಏನ್ ಬೇಕು ಚೇತು ಬೈ? ನಿಮ್ಮ ಇಷ್ಟದಂತೆ ನಮ್ಗೇನಾದ್ರು ಕೊಡ್ಸಿದ್ರೆ ಬಿರಿಯಾನಿ ತಿಂತೀರಾ ಹೇಳಿ? ಏನಾದ್ರು ಓಕೆ. ಸರಿ ಬನ್ನಿ, ಆಯ್ತು. ನಿಮ್ ಕಡೆಯಿಂದ ಸ್ಪಾನ್ಸರ್. ಆಯ್ತು ಬನ್ನಿ ಹೋಗೋಣ. 300 ರೂಪಾಯಿ ಐತಲ್ಲ ಇದ್ರದ್ದು, ಬನ್ನಿ ಹೋಗುವ. ಸೊ ಈಗ ನಾವು
ಬಿರಿಯಾನಿ ತಿನ್ನೋಕ್ಕೆ ದೀಪು ಅಣ್ಣ ಬಿರಿಯಾನಿ ಅಡ್ಡಕ್ಕೆ ಬಂದಿದ್ದೀವಿ. ನಮ್ಮದು ರೆಗ್ಯುಲರ್ ಸ್ಪಾಟ್ ಇದೆಲ್ಲ. ನಮ್ಮ ಚೇತು ಬೈ ಬಿರಿಯಾನಿ ವೇಟಿಂಗ್ ಮಾಡ್ತಾ ಇದ್ದಾರೆ ಈಗ. ಸೊ ಬನ್ನಿ ತಿನ್ನುವ. ಹೆಂಗೆ ಏನಂತೀರಾ ಬೈ? ಸ್ನ್ಯಾಪ್ ಹಾಕ್ಬೇಕು. ಹಾಕಿ ಸ್ನ್ಯಾಪ್ ಲವರ್ ಚೇತು. ಸ್ನ್ಯಾಪ್ ಲವರ್ ಅಲ್ಲ, ಹಾಕ್ಬೇಕಾದ್ರೂ. ಗೈಸ್ ಇವಾಗ ನಮ್ಮ ಚೇತು ಅವ್ರ ಮನೆ ಹತ್ರ ಬರೋದು ಬಂದ್ವಿ. ಸೊ ಇವಾಗ ಅವರೆಲ್ಲ ಎಲ್ಲರೂ ಅವ್ರವ್ರ ಮನೆಗೆ ಹೋದ್ರು. ಲಾಸ್ಟ್ಗೆ ನಮ್ಮ ಚೇತು ಬೈ ಮನೆಗೆ ಹೋಯ್ತವ್ರೆ. ಕೈ ಮಾಡಪ್ಪ, ಎಷ್ಟು ಗಂಟೆಗೆ ಕರ್ಕೊಂಡು ಬಂದು ಬಿಡ್ತಿದ್ಯಾ ಅಂತ. 9 ಗಂಟೆ. ಸೊ ಆ್ಯಕ್ಚುಲಿ 6 ಗಂಟೆಗೆ GRS ಮುಗ್ದಿರೋದು 9. ಇಷ್ಟೊತ್ತು ಇರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲ. ಆ್ಯಕ್ಚುಲಿ ಗೈಸ್ ಬಿರಿಯಾನಿ ಎಲ್ಲ ತಿಂಕ ಬರೋಷ್ಟರಲ್ಲಿ ಲೇಟ್ ಆಯಿತು. ಹಂಗೆ ಬೇರೆ ಕೆಲಸ ಇತ್ತು, ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಯಿತು. ಸೊ ಒಟ್ಟಿನಲ್ಲಿ ಸೇಫಾಗಿ ಮನೆಗೆ ಬಿಟ್ನಲ್ಲ, ಅಷ್ಟೇ ಮುಖ್ಯ. ನೆಕ್ಸ್ಟ್ ಬಾರ್ ಸಿಗ್ತೀನಿ. ಬಾಯ್. ಹಾಂ ಓಕೆ, ಈಗ ನಾವು ಮನೆಗೆ ಹೋಗುವ. ಬಾಯ್ ಚೇತು ಬೈ. ಬಾಯ್ ಗಾಯ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.